ಹಲೋ ಫ್ರೆಂಡ್ಸ್, ಶುಕ್ರವಾರದಲ್ಲಿ ಏನಾಗುತ್ತೆ ಅಂತ ಹೇಳಿ ಒಂದು ವಿಡಿಯೋ ನೋಡೋಣ. ಅದಕ್ಕೂ ಮುಂಚೆ ವಿಡಿಯೋ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ವಿಡಿಯೋಗಂತೂ ತಪ್ಪದೇ ಲೈಕ್ ಕೊಡಿ ಫ್ರೆಂಡ್ಸ್. ಮೊದಲಿಗೆ ಪಾಪ ಬೇಜಾರು ಮಾಡಿಕೊಂಡು ಹಾಗೆ ಕೂತಿರ್ತಾಳೆ. ಆಗ ಏನೇ ನನ್ನ ಬಗ್ಗೆ ಏನಾದರೂ ಗೊತ್ತಾಗ್ಬಿಡ್ತಾ ಅಂತ ಹೇಳಿ ಕೇಳ್ತಾಳೆ. ಲೇ, ನನಗೆ ಕಣ್ಣು ಬಿಡೋವರೆಗೂ ಅದು ನಿಜ ಅಂತ ಹೇಳ್ಕೊಂಡು ಎಷ್ಟು ಎದುರು ನಡಗಿದ್ದೀನಿ ಗೊತ್ತೇನೆ. ಅಲ್ಲ ಮೀನಾ, ನನಗೇನಾದರೂ ಕನಸಲ್ಲಿ ಹೊಡೆದ್ಬಿಟ್ಲ ಹೆಂಗೆ? ಯಾಕೆ ಕೇಳ್ತಾ ಇದೆಯಾ? ಮನೆಗೆ ಬಂದಿದ್ಲಲ್ವ, ಅದಕ್ಕೆ ನೀನೇನಾದರೂ ಸಿಗಾಕೊಂತು ಅಂತಂದರೆ ನಾನು ಸಿಕ್ಕಾಕೊಂಡ್ಬಿಡ್ತೀನಿ ಕಣೆ, ಅದಕ್ಕೆ ಅಂತ ಹೇಳ್ತಾಳೆ. ಅಷ್ಟೆಲ್ಲ ಅವ್ರ ಅಮ್ಮ ಬರ್ತಾರೆ. ಅಮ್ಮ ಬಂದ್ಯಮ್ಮ, ಹೇಳಿ ತಂದ್ಯಾ ಅಂತ ಹೇಳಿ ಹೇಳ್ತಾಳೆ. ಅಕ್ಕ ಏನೇ ಅಂತ ಹೇಳಿದಾಗ ನಮ್ಮ ಅಪ್ಪನ ಫೋಟೋ ಕಣೆ ಅಂತ ಹೇಳ್ತಾರೆ. ನಿಮ್ಮ ಅಪ್ಪನ ಫೋಟೋನಾ? ಅವ್ರು ನೆನ್ನೆನೇ ಸತ್ತೋದ್ರಲ್ವೇ ಅಂತ ಹೇಳ್ತಾರೆ. ಆಗ ಏನಮ್ಮ ಹೇಳ್ತಾ ಇದೆಯಾ? ಹೌದು, ಇವಳೇ ಸಾಯಿಸ್ಬಿಟ್ಲು ಅಂತ ಹೇಳ್ತಾರೆ. ಯಾಕಮ್ಮ? ಅಯ್ಯೋ, ನೆನ್ನೆನೇ ಅವ್ರ ಕತೆ ಮುಗ್ದೋಯ್ತು ಆಂಟಿ ಅಂತ ಹೇಳಿದಾಗ, ಲೇ ಅದು ಏನು ಹೇಳ್ತಾ ಇದೆಯೋ ಸರಿಯಾಗಿ ಹೇಳೆ ಅಂತ ಹೇಳಿ ಹೇಳ್ತಾಳೆ. ಅಯ್ಯೋ ಆಂಟಿ, ನಿಮ್ಮ ಮಗಳು ಇಷ್ಟು ದಿನದವರೆಗೂ ಮಲೇಷಿಯಾ ಅಪ್ಪ ಅಂತ ಹೇಳ್ತಿದ್ಲಲ್ವಾ, ಅವ್ರನ್ನ ನೆನ್ನೆ ಮುಗಿಸ್ಬಿಟ್ಲು ಅಂತ ಹೇಳ್ತಾಳೆ. ಏನಮ್ಮ ರೋಹಿಣಿ ಇದೆಲ್ಲ ಅಂತ ಹೇಳಿದಾಗ, ಹೌದಮ್ಮ, ಪ್ರತಿ ಸಲ ಕೂಡ ಒಂದು ಕತೆ ಅಂತ ಇತ್ತು ಅಂತಂದರೆ ಆ ಪಾತ್ರಕ್ಕೆ ಏನಾದರೂ ಹೇಳ್ತಾನೆ ಇರಬೇಕು. ಪಾತ್ರನೇ ಮುಗ್ದೋಯ್ತು ಅಂತಂದರೆ ಅದಕ್ಕೆ ನೆನ್ನೆ ನಮ್ಮಪ್ಪ ಸತ್ತೋದ್ರು ಅಂತ ಹೇಳ್ಬಿಟ್ಟೆ, ಅದಕ್ಕೆ ಫೋಟೋ ಆದರೂ ಬೇಕಲ್ವಾ, ಅದಕ್ಕೆ ಇವ್ರನ್ನ ತೊಗೊಂಡೋಗಿ ತೋರಿಸ್ತೀಯಾ? ನಾನು ಹೇಳಿರೋ ಸುಳ್ಳಲ್ಲಿ ಒಂದಾದರೂ ಸತ್ಯ ಅನ್ನೋದು ಬೇಕಲ್ವೇನೆ? ಅದಕ್ಕೆ ಆ ಮೀನಾ, ಸೂರ್ಯ ಎಲ್ಲರೂ ಸೇರಿಕೊಂಡು ನಿಮ್ಮಪ್ಪ ಇಲ್ಲ ಹಾಗೆ ಹೀಗೆ ಒಂದು ಫೋಟೋನೂ ಇಲ್ಲ ಅಂತ ಹೇಳಿ ಹೇಳ್ತಾ ಇರ್ತಾರೆ. ಅದಕ್ಕೆ ಕಣೆ ಒಂದು ಫೋಟೋ ಬೇಕು ಅಂತ ಹೇಳಿ ನಮ್ಮಪ್ಪ ಫೋಟೋ ತೊಗೊಂಡಿದ್ದೀನಿ ಅಂತ ಹೇಳಿದಾಗ, ಇನ್ನೂ ಎಷ್ಟು ದಿನಮ್ಮ, ಎಷ್ಟು ದಿನ ಇದೆಲ್ಲನೂ ಹೇಗೆ ಸುಳ್ಳು ಹೇಳ್ತಾ ಇರ್ತೀಯ? ಸುಳ್ಳಿನ ಮೇಲೆ ಸುಳ್ಳು ಹೇಳ್ತಾನೆ ಇರ್ತೀಯ. ಮೊದಲು ಇದನ್ನೆಲ್ಲ ಬಿಟ್ಟು ಎಲ್ರಿಗೂ ನಿಜ ಹೇಳಿಬಿಡು ಅಂತ ಹೇಳಿದಾಗ, ಹಾಂ ಬಂದುಬಿಡು, ಈಗ ನೀನು ನನ್ನ ಜೀವನ ಹಾಳು ಮಾಡಿದ್ದಾಯಿತು, ಈಗ ನಾನು ಕಟ್ಕೊಂಡಿರೋ ಜೀವನನ ನನ್ನ ಕೈಯಾರನ್ನೇ ಹಾಳು ಮಾಡಿಸ್ಬಿಡ್ಬೇಕು ಅಂತ ಹೇಳಿ ಕಾಯ್ತಾ ಇದೆಯಲ್ವಾ? ನೋಡು, ಅವತ್ತು ದುಡ್ಡಿನ ವಿಚಾರಕ್ಕೆ ನಮ್ಮ ಮತ್ತೆ ಹೆಂಗೆ ಹೊಡೆದಿದ್ದಾರೆ ಅಂತ ಹೇಳಿ ನಿನಗೆ ಹೇಳಿದ್ದೀನಿ. ಮತ್ತೆ ನಾನೇನಾದರೂ ಈ ವಿಚಾರ ಹೇಳ್ತು ಅಂತಂದರೆ ನನ್ನ ಕೊಂದಾಕ್ಬಿಡ್ತಾರೆ ಅಷ್ಟೇ, ಮನೆ ಬಿಟ್ಟು ತೊಲಗಿಸ್ಬಿಡ್ತಾರೆ. ನೋಡಮ್ಮ, ನನ್ನ ವಿಚಾರನ ನಾನು ಹೇಗೆ ನೋಡ್ಕೋಬೇಕು ಅಂತ ಹೇಳಿ ನನಗೆ ತುಂಬ ಚೆನ್ನಾಗಿ ಗೊತ್ತಿದೆ, ನೀನು ಅದ್ರ ಬಗ್ಗೆ ಎಲ್ಲ ಯೋಚನೆ ಮಾಡಬೇಡ ಅಂತ ಹೇಳ್ತಾಳೆ. ಅಲ್ಲಮ್ಮ ನೋಡು, ನಿನ್ನ ಗಂಡ ನಿನ್ನ ಜೊತೆಗೆ ಇರಬೇಕು ಅಂತಂದರೆ, ಹೌದು ಮನೋಜವ್ರಿಗೋಸ್ಕರನೇ ನಾನು ಏನು ಬೇಕಿದ್ರೂ ಮಾಡ್ತೀನಿ, ಅವರೇ ಮೊನ್ನೆ ನಿನ್ನ ಬಿಟ್ಕೊಟ್ಬಿಟ್ರಲ್ಲೇ ಅಂತ ಹೇಳಿ ಹೇಳ್ತಾ ಇರ್ತಾರೆ. ಆದರೆ ಏನು ಮಾಡೋದಕ್ಕಾಗುತ್ತೆ, ಇನ್ನು ಮುಂದೆ ನನ್ನ ಜೀವನ ನನ್ನ ಕಂಟ್ರೋಲಲ್ಲಿ ಇರಬೇಕು ಅಂದರೆ ನಾನು ಹೀಗೆಲ್ಲ ಮಾಡಬೇಕು ಅಂತ ಹೇಳ್ತಾಳೆ. ಸರಿ ನೋಡಿ, ಇವಾಗ ನೀನು ಈಗ ಮಗು ಮಾಡ್ಕೊಂಡ್ರೆ ಕಣೇನೆ ನಿನ್ನ ಜೀವನ ಚೆನ್ನಾಗಿರೋದು ಅಂತ ಹೇಳಿದಾಗ, ಅದೆಲ್ಲ ನನಗೆ ಗೊತ್ತು, ಇನ್ನು ಒಂದು ಗಂಟೆ ಆದಮೇಲೆ ಆಟೋ ಮಾಡಿ ಕಳಿಸು ಅಂತ ಹೇಳಿ ಅಲ್ಲಿಂದ ಹೋಗ್ತಾಳೆ. ಈ ಕಡೆ ಪೊಲೀಸ್ನವರು ರೌಂಡ್ಸಿಗೆ ಅಂತ ಹೇಳಿ ಬಂದಿರ್ತಾರೆ. ಪಬ್ಲಿಕಲ್ಲಿ ಅಂಗಡಿ ಹಾಕ್ಕೊಂಡು ಫುಟ್ಪಾತಲ್ಲಿ ಕೂತಿರ್ತಾರಲ್ಲ, ಅವ್ರನ್ನೆಲ್ಲ ಕ್ಲಿಯರ್ ಮಾಡಿಸ್ತಾ ಇರ್ತಾರೆ. ಸೂರ್ಯನ ಕಡೆ ಅಜ್ಜಿ ತಾತನೂ ಕೂಡ ಕೂತಿರ್ತಾರೆ. ರೀ ಬಂದರೆ ಇದನ್ನು ಕ್ಲಿಯರ್ ಮಾಡಿಸ್ರಿ ಅಂತ ಹೇಳ್ತಾರೆ. ಸರ್ ಯಾಕೆ ಸರ್, ಏನಾಯಿತು ಅಂತ ಹೇಳಿದಾಗ, ನೋಡಿ ಅಜ್ಜಿ, ಇಲ್ಲೆಲ್ಲ ಜನ ಓಡಾಡೋದಕ್ಕೆ ತೊಂದರೆ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಯಾರು ಓಡಾಡೋದಿಲ್ಲ ಸರ್, ಯಾರು ತೊಂದರೆ ಅಂತ ಹೇಳಿಲ್ಲ. ಯಾರು ತೊಂದರೆ ಅಂತ ನಿಮ್ಗೆ ಕೇಳೋದಿಲ್ಲ ತಾತ, ಎಲ್ಲ ಬಂದು ಪೊಲೀಸ್ನವ್ರು ಸರಿಯಾಗಿ ಕೆಲಸ ಮಾಡಲ್ಲ ಅಂತ ಹೇಳಿ ಕಂಪ್ಲೇಂಟ್ ಕೊಡ್ತಾರೆ. ರೀ ಮೊದಲು ಇದನ್ನ ಕ್ಲಿಯರ್ ಮಾಡಿರಿ, ಎಲ್ಲ ಗಾಡಿಗೆ ತುಂಬಿಸ್ರಿ. ಅಯ್ಯೋ ಅಪ್ಪ ಬೇಡ ಕಣಪ್ಪ, ನಿಂದ ಅಮ್ಮಯ್ಯ ಅಂತೀನಿ, ಇದನ್ನೇ ನಂಬ್ಕೊಂಡು ಹೊಟ್ಟೆಪಾಡು ಮಾಡ್ತಾ ಇದ್ದೀವಿ, ಬಿಟ್ಬಿಡಪ್ಪ ಅಂತ ಹೇಳ್ತಾ ಇರ್ತಾರೆ. ನೋಡ್ರಿ, ನಿಮ್ಮ ಥರನೇ ಎಲ್ಲರೂ ಬಂದು ಹೋಗೋರಿಯೋದು, ನಿಮಗೆ ನಾವು ಬದುಕು ಅಂತ ಹೇಳಿ ಬದುಕೋದಕ್ಕೆ ಕೊಟ್ಟರೆ ಜನಗಳು ಪಬ್ಲಿಕ್ಕು ಎಲ್ಲ ವೀಡಿಯೋ ಮಾಡ್ಕೊಂಡು ನನಗೆ ಬದುಕೋದಕ್ಕೆ ಬಿಡೋದಿಲ್ಲ. ರೀ ಏನು ನೋಡ್ತಾ ಇದ್ದೀರಾ, ಇದನ್ನೆಲ್ಲ ಕ್ಲಿಯರ್ ಮಾಡಿರಿ ಅಂತ ಹೇಳಿ ಹೇಳ್ತಾರೆ. ಅಷ್ಟರಲ್ಲಿ ಸೂರ್ಯ ಮೀನಾ ಬರ್ತಾರೆ. ಅಜ್ಜಿ ತಾತ ಯಾಕೆ, ಏನಾಯಿತು, ಯಾಕೆ ಇವರೆಲ್ಲ ಇದನ್ನು ಎತ್ತುತ್ತಾ ಇದ್ದಾರೆ ಅಂತ ಹೇಳಿದಾಗ, ಅಯ್ಯೋ ನಾವಿಲ್ಲಿ ಇರೋದ್ರಿಂದ ಜನಗಳಿಗೆಲ್ಲ ತೊಂದರೆ ಆಗ್ತಾ ಇದೆ ಅಂತ ಎಲ್ಲ ಎತ್ಕೊಂಡು ಹೋಗ್ತಾ ಇದ್ದಾರಪ್ಪ. ಸರ್ ಇವ್ರು ಏನು ಮಾಡಿಲ್ಲ ಸರ್, ಇವ್ರು ಬಂದು ಯಾರನ್ನೂ ಏನು ತೊಂದರೆ ಅಂತ ಹೇಳಿಲ್ಲ ಸರ್, ಇವ್ರ ಹತ್ರ ಬಂದು ಚಪ್ಪಲಿ ಬಿಡ್ತಾರೆ ಅಷ್ಟೇ ಸರ್, ಹೊಲ್ಕೊಟ್ರೆ ಸುಮ್ಮನೆ ಹೋಗ್ತಾರೆ, ಯಾರು ಏನು ತೊಂದರೆ ಅಂತ ಹೇಳಿಲ್ಲ. ಅದೆಲ್ಲ ನನಗೆ ಗೊತ್ತು ತುಂಬ ಚೆನ್ನಾಗಿ, ನೀನೇನು ಮಾಡ್ತಾ ಇದೆಯಾ ಅಂತ ಹೇಳಿ ಹೇಳ್ತಾರೆ. ಅಷ್ಟರಲ್ಲಿ ಆ ಅಜ್ಜಿನೂ ಬೇಡ ಅಂತ ಹೇಳ್ತಾ ಇರೋದಕ್ಕೆ ತಳ್ಳಿಬಿಡ್ತಾರೆ ಪೊಲೀಸು. ಅಜ್ಜಿ ಹೋಗಿ ಕೆಳಗಡೆ ಬಿದ್ದುಬಿಡ್ತಾರೆ. ಏನೋ ವಯಸ್ಸಾಗಿದೆ ಅನ್ನೋದು ಗೊತ್ತಿಲ್ಲದೇ ಅವ್ರ ಮೇಲೆ ಕೈ ಮಾಡ್ತೀಯಾ ಅಂತ ಹೇಳಿ ಕಾಲರ್ ಹಿಡ್ಬಿಡ್ತಾನೆ. ಪೊಲೀಸಿಗೆ ಕಾಲರ್ ಹಿಡ್ದಿದ್ದೇನೋ ಪಬ್ಲಿಕ್ಕಲ್ಲಿರೋರಿಗೆ ಪಬ್ಲಿಕ್ ರಿಪೋರ್ಟಿಗೆ ಕಾಲರ್ ಹಿಡ್ದೊಂದು ನಾನು ನಿನ್ನನ್ನು ಬಿಟ್ಬಿಡ್ತೀನಾ? ತಪ್ಪು ಮಾಡ್ದವ್ನಿಗೆ ಯಾವನಾದರೂ ಕೇಳ್ತಾನೆ ಸೂರ್ಯ ಅಂತ ಹೇಳಿ ಹೇಳ್ತಾನೆ. ಅಷ್ಟರಲ್ಲಿ ಸರ್ ಬಿಟ್ಬಿಡಿ ಸರ್, ಅಲ್ಲಿ ವೀಡಿಯೋ ಎಲ್ಲ ಮಾಡ್ಕೋತಾ ಇದ್ದಾರೆ, ಬಿಟ್ಬಿಡಿ ಸರ್, ಆಮೇಲೆ ನೋಡ್ಕೊಂಡ್ರೆ ಆಯಿತು ಅಂತ ಹೇಳಿ ಹೇಳ್ತಾರೆ. ಏನು ರೀ ಅಲ್ಲೋಗಿ ನೋಡ್ತಾ ಇದ್ದೀರಾ, ಇಲ್ಲಿ ನೋಡಿ, ಇಲ್ಲಿ ಅಜ್ಜಿಗೆ ರಕ್ತ ಬರ್ತಾ ಇದೆ ಬನ್ನಿ ಅಂತ ಹೇಳಿ ಹೇಳ್ತಾಳೆ. ಆಗ ರಕ್ತ ನೋಡ್ಬಿಟ್ಟು ಅವಳು ಕೂಡ ಟೆನ್ಷನ್ ಆಗಿಬಿಟ್ಟಿರ್ತಾಳೆ. ಈ ಕಡೆ ಹಾಸ್ಪಿಟಲ್ಗೆ ಕರ್ಕೊಂಡು ಬರ್ತಾರೆ, ಎಲ್ಲರೂ ಹೆಲ್ಪ್ ಕೇಳಿ. ಅದಾದಮೇಲೆ ಯಾಕೆ ಇಷ್ಟೊಂದು ಅಳ್ತಾ ಇದ್ದೀರಾ, ಏನೂ ಆಗೋದಿಲ್ಲ ಬಿಡು ಅಂತ ಹೇಳಿ ಹೇಳ್ತಾ ಇರಬೇಕಿದ್ರೆ, ಏನಾದರೂ ಆಗ್ಬಿಟ್ಟಿದ್ರೆ ನಾನು ಬದುಕ್ತಿರ್ತೇನಪ್ಪ, ಇವತ್ತು ನಿಮ್ಮಿಂದನೇ ಅಪ್ಪ ನಾವಿಲ್ಲಿ ಬದುಕಿರೋದು, ಅಪ್ಪ ಅಮ್ಮಂಗೆ ಬೇಡ ಅಂತ ಹೇಳಿ ಆ ತಂದೆ ತಾಯಿನ ಬೀದಿಗೆ ಬಿಟ್ಬಿಟ್ರು, ಈಗ ಭಗವಂತ ಭೂಮಿ ಮೇಲೆ ಬದುಕಿರೋದು ನೀನು ವ್ಯರ್ಥ ಅಂತ ಹೇಳಿ ಇಂಥ ಕೆಲಸ ಎಲ್ಲ ಮಾಡ್ತಾ ಇದ್ದಾನೆ. ನೀನು ಕಣಪ್ಪ ನಮಗೆ ಜೀವನ ಕೊಟ್ಟಿದ್ದು, ದೇವರು ಎಲ್ಲನೂ ಇದ್ದಾನೆ, ಅವ್ರು ನಿಮ್ಮನ್ನ ಕಾಪಾಡ್ತಾರೆ, ನಿಮ್ಮ ಪರವಾಗಿದ್ದಾರೆ ಅಂತ ಹೇಳಿದಾಗ, ದೇವರಲ್ಲಪ್ಪ ನಮ್ಮ ಪರವಾಗಿರೋದು, ನೀನು ನಿನ್ನ ಹೆಂಡ್ತಿ ಇಬ್ಬರೇ ಅಂತ ಹೇಳ್ತಾರೆ. ಅಷ್ಟರಲ್ಲಿ ಡಾಕ್ಟರ್ ಬರ್ತಾರೆ. ಏನಾಗಿದೆ ಅವ್ರಿಗೆ, ಪೊಲೀಸ್ ಕಂಪ್ಲೇಂಟ್ ಎಲ್ಲ ಕೊಟ್ಟಿದ್ದಾರೆ ಅಂತ ಹೇಳಿದಾಗ, ಅಯ್ಯೋ ಮೇಡಮ್, ಪೊಲೀಸ್ನವರೇ ಮೇಡಮ್ ಹಿಂಗೆ ಮಾಡಿದ್ದು, ಅವರು ಪಾಪ ರೋಡಲ್ಲಿ ಚಪ್ಪಲಿ ಮಾರ್ಕೊಂಡು ಬದುಕೋರು, ಅವ್ರನ್ನ ತಳ್ಳಿ ಈ ಥರ ಮಾಡಿಬಿಟ್ಟಿದ್ದಾರೆ, ಅವ್ರ ಮೇಲೆ ಕಂಪ್ಲೇಂಟ್ ಕೊಡಬೇಕು, ಅವ್ರಿಗೆ ಹಿಮೋಗ್ಲೋಬಿನ್ ಕಡಿಮೆ ಇದೆ, ಬಿ ಪಾಸಿಟಿವ್ ಬ್ಲಡ್ ಬೇಕು ಅಂತ ಹೇಳಿ
ಹೋಗ್ತಾರೆ. ಸರಿ ನಾವು ನೋಡ್ಬೋದಾ, ಹೋಗಿ ನೋಡಿ ಅಂತ ಹೇಳ್ತಾರೆ. ಅಜ್ಜಿ ಕೈ ಮುಗಿತಾ ಇರ್ತಾರೆ. ಅಜ್ಜಿ ಏನಜ್ಜಿ ನೀನು, ಏನಾರು ಹೆಚ್ಚು ಕಡಿಮೆ ಆದರೆ ಸುಮ್ಮನಿರಜ್ಜಿ, ಅದಕ್ಕೆಲ್ಲ ತಲೆ ಕೆಡಿಸ್ಕೊಬೇಡ, ನಾವಿದ್ದೀವಲ್ವಾ ಅಂತ ಹೇಳ್ತಾರೆ. ಇವತ್ತು ನಿಮ್ಮಿಂದನೇ ಅಪ್ಪ ನಾವಿಬ್ಬರು ಇವಾಗ ಕಣ್ಬಿಟ್ಕೊಂಡಿರೋದು, ಇಲ್ಲ ಅಂದಿದ್ರೆ ನಮ್ಮ ಕತೆ ಮುಗ್ದೋಗ್ಬಿಡ್ತಿತ್ತು ಅಂತ ಹೇಳ್ತಾರೆ. ಸರಿ ಆಯಿತು, ನೀವೇನು ಯೋಚನೆ ಮಾಡಬೇಡಿ, ಅಜ್ಜಿ ಜೊತೆನೇ ಇರಿ, ನಾವು ಹೊರಗಡೆ ಇರ್ತೀವಿ, ಏನಾದರೂ ಬೇಕಿದ್ರೆ ಕೇಳಿ ಅಂತ ಹೇಳ್ತಾರೆ. ಈ ಕಡೆ ಮನೋಜ ಕಾಯ್ಕೊಂಡು ಕೂತಿರ್ತಾನೆ. ಇವಳು ಟೇಬಲ್ ಮೇಲೆ ಕೂತ್ಕೊಂಡು ಏನೋ ತಿಂತಾ ಇರ್ತಾಳೆ. ಈ ಕಡೆ ರಂಗನಾಥ್ ಅವ್ರಿಗೆ ಗೊತ್ತಿರೋ ಜ್ಞಾನದ ಮಾತುಗಳನ್ನೆಲ್ಲ ಹೇಳ್ತಾ ಇರ್ತಾರೆ. ಈಗ ಬೋರ್ಕಲ್ಲ ಮೇಲೆ ಗೋರ್ಕಲ್ಲ ಮಳೆ ಸುರಿದಂತೆ ಸರ್ವಜ್ಞ, ಇಂಥ ದಡ್ಡನ ಮಗುಂಗೆ ಏನು ಹೇಳಿದ್ರು ಅರ್ಥ ಆಗೋದಿಲ್ಲ. ನಿನ್ನ ತಮ್ಮ ದಂಡ್ಸಿ ಹೇಳ್ತಾನೆ, ನಾನು ಬುದ್ಧಿವಾದದ ಮಾತು ಹೇಳ್ತೀನಿ, ಬದಲಾಗೋ ಜೀವನದಲ್ಲಿ ಬದಲಾಗೋ ಅಂತ ಹೇಳಿದಾಗ, 5 ಡಿಗ್ರಿ ಮನೋಜ, ನಾನು ಹಂಗೆಲ್ಲ ಏನಾದರೂ ಅಂದ್ಬಿಡ್ತೀನಾ? ನೀನು ಗಂಗಾಜಲ ಅಂತ ಹೇಳ್ಬಿಟ್ಟು ಕಾಂಗ್ರೆಸ್ ತುಪ್ಪಕ್ಕೆ ಅಂತ ಉಗಿತಾನೆ ಇರ್ತೀಯ. ಯಾಕ್ರಿ ಹಾಗೆಲ್ಲ ಮಾತಾಡ್ತೀರಾ ನನ್ನ ಮಗುಗೆ ಅಂತ ಹೇಳ್ತಾರೆ. ಪಾಪ ಕಣೆ, ಗೋರನಂತೆ ಮಗ ಅಂತ ಹೇಳ್ತಾ ಇರ್ತಾರೆ. ಅಷ್ಟರಲ್ಲಿ ರೋಹಿಣಿ ಬರ್ತಾಳೆ. ರೋಹಿಣಿ ಎಲ್ಲೋಗಿದೆ ರೋಹಿಣಿ ಅಂತ ಹೇಳ್ತಾಳೆ. ಆಗ ಅದು ಮನೋಜಪ್ಪ ಅಂತ ಹೇಳಿ ಫೋಟೋ ತೆಗಿತಾಳೆ. ಅಯ್ಯೋ ಸಮಾಧಾನ ಮಾಡಿ ಅಂತ ಹೇಳ್ತಾರೆ. ಅಪ್ಪ ನಮ್ಮನ್ನೆಲ್ಲ ಬಿಟ್ಟೋಗ್ಬಿಟ್ರಲ್ಲ ಅತ್ತೆ ಅಂತ ಹೇಳಿದಾಗ, ಅಯ್ಯೋ ಬೇಜಾರು ಮಾಡ್ಕೋಬೇಡಮ್ಮ ಅಂತ ಹೇಳ್ತಾ ಇರ್ತಾರೆ. ಇವಳು ಎಲ್ಲರಿಗೂ ಫೋಟೋ ತೊಗೊಂಡೋಗಿ ತೋರಿಸ್ತಾ ಇರ್ತಾಳೆ. ಎಲ್ಲರೂ ಕೂಡ ಅಯ್ಯೋ ಪಾಪ ಸತ್ತೋಗಿದಾರಲ್ಲ ಅಂತ ಹೇಳಿ ಫೀಲ್ ಮಾಡ್ಕೋತಾ ಇರ್ತಾರೆ. ಎಲ್ಲರೂ ಕೈ ಮುಗ್ದೆಲ್ಲ ಇಡ್ತಾ ಇರ್ತಾರೆ. ಮನೋಜ ತಂದದನ್ನು ಡೈನಿಂಗ್ ಟೇಬಲ್ ಮೇಲೆ ಇಟ್ಬಿಟ್ಟು, ಅಮ್ಮ ಹಾರ ಏನಾದರೂ ಇದೆಯಮ್ಮ ಅಂತ ಕೇಳ್ತಾರೆ. ಹ್ಞೂ ಕಣೋ, ಅಲ್ಲಿ ಫ್ರಿಜ್ಜಲ್ಲಿದೆ ಅಂತ ಹೇಳ್ತಾನೆ. ಸರಿ ಆಯಿತು ಅಂತ ಹೇಳ್ಬಿಟ್ಟು ತಂದ ಹಾಕ್ತಾ ಇರ್ತಾನೆ. ನೋಡು ಮಗಳೇ, ಬೇಜಾರು ಮಾಡ್ಕೋಬೇಡ, ಸಮಾಧಾನ ಮಾಡ್ಕೋ ಅಂತ ಹೇಳ್ತಾ ಇರ್ತಾರೆ. ರೋಹಿಣಿ, ಸಮಾಧಾನ ಮಾಡ್ಕೊಳಮ್ಮ, ಏನೂ ಆಗೋದಿಲ್ಲ, ಸಮಾಧಾನ ಮಾಡ್ಕೋ ಅಂತ ಹೇಳ್ತಾನೆ. ಇವನು ಕೂಡ ಹಾರ ತಂದು ಹಾಕ್ತಾ ಇರ್ತಾನೆ. ಅಷ್ಟರಲ್ಲಿ ಅಲ್ಲಿ ಶ್ರುತಿ ಮತ್ತು ರವಿ ಇಬ್ಬರು ಕೂಡ ಬಂದ್ಬಿಡ್ತಾರೆ. ಏನು ಅಂತ ಹೇಳಿದಾಗ, ರೋಹಿಣಿಯವ್ರ ಅಪ್ಪ ಕಣೋ ಅಂತ ಹೇಳಿದಾಗ, ಓ ರೆಸ್ಟ್ ಇನ್ ಪೀಸ್, ರೋಹಿಣಿಯವರೇ ಸಮಾಧಾನ ಮಾಡ್ಕೊಳ್ಳಿ, ಏನೂ ಆಗೋದಿಲ್ಲ, ಪ್ರಪಂಚದ ಮೇಲೆ ಎಲ್ಲರೂ ಒಂದಿನ ಹೋಗ್ಬೇಕಲ್ವಾ ಅಂತ ಹೇಳ್ತಾ ಇರ್ತಾರೆ. ಮಾವ, ನನಗೆ ತುಂಬ ಚೆನ್ನಾಗಿ ಗೊತ್ತಿದೆ ಮಾವ, ನಿಮಗೆ ನಾನು ನಿಮ್ಮನ್ನು ನೋಡಿಲ್ಲ ಅನ್ನೋ ಬೇಜಾರಿಗಿನ್ನ 5 ಡಿಗ್ರಿ ಬಿಸ್ನೆಸ್ ಮ್ಯಾಗ್ನೆಟ್ ನಿಮ್ಮ ಅಳಿಯನ್ನ ನೋಡಿಲ್ಲ ಅಂತ ನಿಮಗೆ ತುಂಬ ಬೇಜಾರಾಗ್ತಾ ಇದೆ ಅಂತ ನನಗೆ ತುಂಬ ಚೆನ್ನಾಗಿ ಅರ್ಥ ಆಗುತ್ತೆ ಅಂತ ಹೇಳ್ತಾರೆ. ಅಷ್ಟರಲ್ಲಿ ಅಯ್ಯೋ ಇವ್ರು ಏನು ರವಿ ಈ ಥರ ಹೇಳ್ತಾ ಇದ್ದಾರೆ, ಇವ್ರನ್ನ ಏನಾದರೂ ನೋಡ್ಬಿಟ್ಟಿದ್ರೆ ಇದಕ್ಕೂ ಮುಂಚೆನೇ ಸತ್ತೋಗ್ಬಿಟ್ಟಿರೋರು ಅಂತ ಹೇಳ್ತಾ ಇರ್ತಾರೆ. ಸಮಾಧಾನ ಮಾಡು ಅಪ್ಪ. ರೋಹಿಣಿ ಹೋಗಿ ಅಮ್ಮನ ತಪ್ಕೊಂಡು ಅಳ್ತಾ ಇದ್ದಾಳೆ, ನಾನು ಹೆಂಗೆ ಸಮಾಧಾನ ಮಾಡೋಕ್ಕಾಗುತ್ತೆ ಅಂತ ಹೇಳಿದಾಗ, ಹೋಗಮ್ಮ ಅಂತ ಕಳಿಸ್ತಾಳೆ. ಆಗ ಸಮಾಧಾನ ಮಾಡ್ಕೊ ರೋಹಿಣಿ, ಸಮಾಧಾನ ಮಾಡ್ಕೊ. ದಡ್ ನನ್ನ ಮಗನೇ, ಸಮಾಧಾನ ಮಾಡೋ ಅಂತ ಅಂದರೆ ಮಾಡ್ಕೊ ಅಂತ ಹೇಳ್ತೀಯಲ್ಲೋ ಅಂತ ಹೇಳ್ತಾರೆ. ಅಷ್ಟರಲ್ಲಿ ನೋಡಿದ್ರೆ ಸೂರ್ಯ ಮೀನ ಬರ್ತಾರೆ. ಏನೋ ನಡೀತಾ ಇದೆ ಇಲ್ಲಿ ಅಂತ ಹೇಳ್ತಾನೆ. ಅಯ್ಯೋ ಸೂರ್ಯವ್ರೆ, ರೋಹಿಣಿಯವರಪ್ಪ ಅಂತ ಹೇಳಿದಾಗ, ರೋಹಿಣಿಯವರಪ್ಪ ಅವರೇ, ಎಲ್ಲಿ ನೋಡೋಣ, ಜೆರಾಕ್ಸ್ ಮಾಡಿಬಿಡ್ತೀನಿ ನನಗೆ ಸ್ಕ್ಯಾನಿಂಗು ಅಂತ ಹತ್ರಕ್ಕೆ ಬರ್ತಾನೆ. ಬಂದ್ಬಿಟ್ಟು ನೋಡ್ತಾ ಇರ್ತಾನೆ. ರೋಹಿಣಿ ಫುಲ್ ಶಾಕ್, ಏನಂತಾನೆ ಅಂತ ಹೇಳ್ಬಿಟ್ಟು, ಅಲ್ಲ ನನಗೆ ಈ ಫೋಟೋ ನೋಡ್ತಾ ಇದ್ರೆ ಮಲೇಷಿಯನ್ ಪೀಸು ಅಂತ ಎಲ್ಲೂ ಅನ್ನಿಸ್ತಾ ಇಲ್ವಲ್ಲ, ಅದೇಗೋ ಹೇಳ್ತೀಯಾ? ಕಾವೇರಿ ನಾಡಿನ ನೀರು ಕುಡ್ದಿರೋರ್ಗೂ ಸಮುದ್ರದ ನೀರನ್ನ ಫಿಲ್ಟ್ರ್ ಮಾಡ್ಕೊಂಡು ಕುಡ್ದಿರೋರ್ಗು ವ್ಯತ್ಯಾಸ ಇರ್ತದಪ್ಪ ಅಂತ ಹೇಳಿದಾಗ, ಹೌದಲ್ವಾ ಅಂತ ಹೇಳ್ತಾನೆ. ಆಗ ನೋಡು, ಮಲೇಷಿಯನ್ ಬ್ರೀಡು ಅಂದರೆ ಹೆಂಗಿರಬೇಕು, ಫುಲ್ ಸ್ಟೈಲಿಶ್ಶು, ಸೂಟು ಬೂಟು ಕನ್ನಡಕ ಕಾರು ಎಲ್ಲ ಇರಬೇಕು, ಅದು ಅಲ್ಲದೆ ಪಕ್ಕದಲ್ಲೊಂದು ಫಿಗರು, ಕೈಯಲ್ಲೊಂದು ಸಿಗರೇಟು ಎಲ್ಲ ಇರ್ತದೆ ಅಂತ ಹೇಳಿದಾಗ, ಮಾವ ನೋಡಿ ಮಾವ, ಫಿಗರು ಗಿಗರು ಅಂತ ಎಲ್ಲ ನಮ್ಮಪ್ಪನ ಹೇಗೆ ಆಡ್ಕೋತಾ ಇದ್ದಾರೆ ಅಂತ ಹೇಳಿ. ನಮ್ಮಪ್ಪ ಒಂದು ಚಿಕ್ಕ ಹೋಟೆಲಿಂದ ಬಿಸ್ನೆಸ್ ಶುರು ಮಾಡಿ ಎಷ್ಟು ಎತ್ತರಕ್ಕೆ ಬೆಳೆದಿದ್ರು. ಅದರಲ್ಲಿ ಅವರೆಲ್ಲರೂ ಯಾವಾಗಲೂ ಕೂಡ ಸರಳವಾಗಿರಬೇಕು, ಆರೋಗ್ಯವಾಗಿರಬೇಕು ಅಂತ ಹೇಳಿ ಬದುಕ್ತವ್ರು. ಹೀಗೆಲ್ಲ ಮಾತಾಡ್ತಾ ಇದ್ದಾರೆ. ಏನೋ ಇದು ನಿನ್ನ ಮಾತುಗಳು, ಇವ್ರ ಮಾತುಗಳೆಲ್ಲ ನಮಗೆ ಯಾಕೆ ಬೇಕು? ನಾನು ಬಂದಿರೋ ವಿಚಾರವೇ ಬ್ಯಾರೆ. ನಮ್ಗೆ ಯಾರಿಗೋ ಬೇಕಾಗಿರೋರಿಗೆ ಬಿ ಪಾಸಿಟಿವ್ ಬ್ಲಡ್ ಬೇಕು, ಅದಕ್ಕೆ ಯಾರಾದರೂ ಇದ್ದರೆ ಕುಡಿ ಅಂತ ಕೇಳಕ್ಕೆ ಬಂದೆ ಅಂತ ಹೇಳಿದಾಗ, ಸೂರ್ಯ, ಈಗ ನಮ್ಮ ಮನೆಯಲ್ಲಿ ಬಿ ಪಾಸಿಟಿವ್ ಬ್ಲಡ್ ಇರೋದು ಈ ಮನೋಜಿಗೆ ಮಾತ್ರ ಕೊಡೋ ಅಂತ ಹೇಳಿದಾಗ, ಬರ ಕೊಡೋ ಅಂತ ಹೇಳಿದಾಗ, ಹಂಗೆಲ್ಲ ಕೊಡೋಣಲ್ಪ, ನಾನು 5 ಡಿಗ್ರಿ ಮನೋಜ, ಈಗ ಗೊತ್ತಿಲ್ಲದೆ ಇರೋರ್ಗೂ ಗುರಿ ಇಲ್ಲದೆ ಇರೋರ್ಗೆ ಎಲ್ಲರಿಗೂ ಬ್ಲಡ್ ಕೊಟ್ಬಿಟ್ರೆ ನನ್ನ ಡಿಗ್ರಿನಲ್ಲಿ ಏನಾದರೂ ವ್ಯತ್ಯಾಸಗಳು ಆಗ್ಬಿಡೋದಿಲ್ವಾ ಅಂತ ಹೇಳ್ತಾ ಇರ್ತಾನೆ. ಎಂಥ ನನ್ನ ಮಗನೋ, ನಿನಗೆ ನಾಳೆ ಏನಾದರೂ ನಿನಗೂ ಏನಾದರೂ ಆಯಿತು ಅಂತಂದರೆ ಯಾರು ಬ್ಲಡ್ ಕೊಡ್ತಾರೆ? ಹಿಂಗೆ ಶಾಸ್ತ್ರ ಸಂಪ್ರದಾಯ ಜಾತಿ ಧರ್ಮ ಅಂದ್ಕೊಂಡು ಕೂತ್ಕೋತಾರೇನೋ ಅಂತ ಹೇಳಿದಾಗ, ನನಗೆ ಬ್ಲಡ್ ಇಲ್ದೇ ಕೂತಿದ್ದೀನಿ. ಸುಮ್ಮನಿರೋ ಪಾಪ, ಮಗುಗೆ ಅದಕ್ಕೆ ಬ್ಲಡ್ ಇಲ್ಲ ಅಮ್ಮ, ಸುಮ್ಮನೆ ಕೂತ್ಕೊಳ್ಳಮ್ಮ, 24 hours 48 hours ಅಷ್ಟರೊಳಗಡೆ ಬ್ಲಡ್ ಎಲ್ಲ ಮತ್ತೆ ರಿಕವರ್ ಆಗುತ್ತೆ. ಹೋಗೋ ಕೊಡು ಅಂತ ಹೇಳಿದಾಗ, ಇಲ್ಲಪ್ಪ ಯಾರು ಈಗಿನ ಕಾಲದಲ್ಲಿ 1 ಪೌಂಡ್ ಬ್ರೆಡ್ಡನ್ನೇ ಫ್ರೀಯಾಗಿ ಕೊಡೋದಿಲ್ಲ, ಬ್ಲಡ್ ಕೊಡು ಅಂತ ಬಂದವನೇ, ಬಾರೋಹಿಣಿ ಹೋಗೋಣ ಅಂತ ಹೇಳ್ತಾನೆ. ಸೂರ್ಯವ್ರೆ, ನೀವು ಟೆನ್ಷನ್ ಮಾಡ್ಕೊಬಿಡಿ, ನಾನು ವೀಡಿಯೋ ಮಾಡಿ ಹಾಕ್ತೀನಿ ಅಂತ ಹೋಗ್ತಾ ಇರ್ತಾನೆ. ಅಷ್ಟರಲ್ಲಿ ಇವಳು, ಅಲ್ಲ ಅಳಿಯಂದ್ರೆ ಹೀಗೆ ಆಗಬಾರ್ದಾಗಿತ್ತು,
ಅಲ್ಲ ಮಾವ ನೀವು ಇಂಥ ಕೆಲಸ ಮಾಡಿದ್ದೀರಾ ಅಂತ ಹೇಳಿ ಅಂತ ಇರ್ತಾರೆ. ಅಷ್ಟರಲ್ಲಿ ಏಯ್ ಸುಮ್ಮನಿರೋ ನೀನು ಗೊತ್ತಾಗಲ್ಲ ನಿನಗೆ ಅಂತ ಹೇಳ್ಬಿಟ್ಟು, ಅಲ್ಲ ಬೀಗ್ರೆ ನೀವು ಹೋಗೋದೋದ್ರಿ ಹೋಗ್ತಾ ನಿಮ್ಮ ಮಗಳನ್ನ ಯಾವುದಕ್ಕೂ ಕಡಿಮೆ ಇಲ್ದಂಗೆ ನೋಡ್ಕೋತಾ ಇರೋ ನನಗೊಂದು 100 ಕೋಟಿ ಕೊಡಬಾರ್ದಾ? ಅಯ್ಯೋ ರವಿ ನಿಮ್ಮ ಅಮ್ಮ ಮೈಂಡ್ ವಾಯ್ಸ್ ಅಂತ ಜೋರಾಗಿ ಮಾತಾಡ್ತಾ ಇದ್ದಾರೆ ಅಂತ ಹೇಳಿದಾಗ, ಆದರೂ ನೀವು ಹೀಗೆಲ್ಲ ಮಾಡಬಾರ್ದಾಗಿತ್ತು ಅಂತ ಹೇಳಿ ಹೇಳ್ತಾಳೆ. ಅಷ್ಟರಲ್ಲಿ ರೋಹಿಣಿಗೆ ಫೋಟೋ ತೊಗೊಂಡು ಬಂದು, ತೊಗೊಳಮ್ಮ ಈ ಫೋಟೋನ ನಿನ್ನ ರೂಮಲ್ಲಿ ಇಟ್ಕೊ ಅಂತ ಹೇಳಿ ಕೊಟ್ಟೋಗ್ತಾರೆ. ಇವಳು ಫುಲ್ ಖುಷಿಯಾಗಿ ಅಳ್ತಿದ್ದಳು. ಅಯ್ಯೋ ಅಂತ ಹೇಳಿ ನಗ್ತಾ ಇರ್ತಾಳೆ. ಇವಳು ನಗಾಡೋದನ್ನು ಸೂರ್ಯ ನೋಡ್ಬಿಡ್ತಾನೆ. ಅದನ್ನ ನೋಡಿ ಇವಳಿಗೆ ಫುಲ್ ಶಾಕ್ ಆಗಿಬಿಡುತ್ತೆ. ಇವನಿಗೆಲ್ಲ ಗೊತ್ತಾಗ್ಬಿಡುತ್ತಾ, ಹೇಗೆ ಬಂದು ನಿಂತ್ಕೋತಾನೆ ಅಂತ ಹೇಳಿ ಅನ್ಕೋತಾ ಇರ್ತಾಳೆ. ಈ ಕಡೆ ನೋಡಿದ್ರೆ ಮನೆಗೆ ಪೊಲೀಸ್ನವ್ರು ಬಂದಿರ್ತಾರೆ. ಸೂರ್ಯ ಅಂದರೆ ಯಾರ್ರೀ ಅಂತ ಹೇಳಿ ಕರೀತಾರೆ. ನಾನೇ ಅಂತ ಹೇಳಿದಾಗ, ಪೊಲೀಸ್ನವ್ರ ಮೇಲೆ ಕೈ ಮಾಡಿದ್ದಾನೆ ಕಳಿಸಿವ್ರನ್ನ ಅಂತ ಹೇಳಿದಾಗ, ಸರಿ ಅಪ್ಪ ನೀನು ಯೋಚನೆ ಮಾಡಬೇಡ ಇರಪ್ಪ ನಾನು ಹೋಗಿ ಬರ್ತೀನಿ ಅಂತ ಹೇಳಿ ಬರ್ತಾನೆ. ಮೀನ ನೋಡ್ಕೊಂಡ್ಬರ್ತಾಳೆ. ಏಯ್ ನೀನೇ ಕೇಳಿಗೆ ಬಂದೆ, ನೀವಿಲ್ಲಿದ್ದರೆ ನಾನು ಹೇಗ್ರಿ ಮನೆಯಲ್ಲಿ ಇರೋದಕ್ಕಾಗುತ್ತೆ? ಸರ್ ಏನೂ ಗೊತ್ತಿಲ್ಲದೆ ತಪ್ಪು ಮಾಡಿಬಿಟ್ಟಿದ್ದಾರೆ, ಬಿಟ್ಟು ಕಳಿಸಿ ಸರ್ ಅಂತ ಹೇಳಿದಾಗ, ಪೊಲೀಸ್ನವ್ರ ಮೇಲೆ ಕೈ ಮಾಡಿದರೆ ಬಿಡ್ತಾರೇನಮ್ಮ? ಸುಮ್ಮನಿರು, ಈಗ ಕೇಸ್ ಹಾಕ್ತಾರೆ, ಏನು ಶಿಕ್ಷೆ ಆಗುತ್ತೆ ಸರ್? ಸಾಯೋವರೆಗೂ ಜೈಲಲ್ಲಿ ಇರಬೇಕಾಗುತ್ತೆ. ಅಯ್ಯೋ ಸರ್ ಏನೋ ಗೊತ್ತಿಲ್ಲದೆ ತಪ್ಪು ಮಾಡಿಬಿಟ್ಟಿದ್ದಾರೆ, ಬಿಟ್ಬಿಡಿ ಸರ್ ಅಂತ ಹೇಳಿ ಹೇಳ್ತಾ ಇರ್ತಾರೆ. ಅಷ್ಟರಲ್ಲಿ ನೋಡಿದ್ರೆ ಈ ಕಡೆ ಮನೋಜ ಮತ್ತು ರೋಹಿಣಿ ಕೂಡ ಸ್ಟೇಷನಿಗೆ ಬಂದಿರ್ತಾರೆ. ಸರ್ ನಾನು ಕಂಪ್ಲೇಂಟ್ ಕೊಟ್ಟಿದ್ದಲ್ಲ ಏನಾಯಿತು ಅಂತ ಹೇಳ್ತಾರೆ. ಕಂಪ್ಲೇಂಟಾ? ಯಾವ ಕಂಪ್ಲೇಂಟ್ ರೀ? ಅಯ್ಯೋ ಅವತ್ತೇ ಹೇಳಿದ್ನಲ್ಲ ನಾನು 30 ಲಕ್ಷ ದುಡ್ಡು ಕಳ್ತನ ಆಗಿದೆ ಅಂತ ಹೇಳ್ಬಿಟ್ಟು CCTV ಕ್ಯಾಮ್ರಾದು ಫುಟೇಜ್ ತೊಗೊಂಡಿದ್ದೀರಿ ದೇವಸ್ಥಾನದಲ್ಲಿ ಅಂತ ಹೇಳಿದಾಗ, ಓ ಅದಾ ನೋಡ್ಕೋತೀವಿ ಬಿಡ್ರಿ. ರೋಹಿಣಿ ಇವ್ರಿಗೆ ಕೇಸ್ ಹೆಂಗೆ ಹ್ಯಾಂಡ್ಲ್ ಮಾಡಬೇಕು ಅಂತ ಗೊತ್ತಿಲ್ಲ, ಒಂದು ನಿಮಿಷ ಇರು ನಾನು ಹೋಗಿ ಹೇಳ್ಕೊಟ್ಟು ಬರ್ತೀನಿ. ಸರ್ ಕೇಸ್ ಕ್ಲಿಯರ್ ಮಾಡೋದು ಹೆಂಗೆ ಅಂತ ನಾನು ಹೇಳ್ಕೊಡ್ತೀನಿ ಬನ್ನಿಲಿ ಅಂತ ಹೇಳಿ ಬಂದು ಕಿವಿಗೆ ಏನೋ ಹೇಳ್ತಾನೆ. ಆಗ ಅದನ್ನ ನೋಡ್ಬಿಟ್ಟು, ಏಯ್ ಪೊಲೀಸ್ನವ್ರಿಗೆ ಕೇಸ್ ಹೆಂಗೆ ಮಾಡಬೇಕು ಅಂತ ಹೇಳ್ಕೊಡೋಕೆ ಬಂದಿದೆಯಾ ಅಂತ ಹೇಳಿ ಹೊಡೆದ್ಬಿಡ್ತಾರೆ. ಯಾಕೆ ಸರ್ ಹೊಡೆದ್ರಿ ಅಂತ ಹೇಳಿ ಹೇಳ್ತಾನೆ. ಈ ಕಡೆ ಇವರಿಬ್ರು ನಗ್ತಾ ಇರ್ತಾರೆ. ಇವಳು ಶಾಕ್ ಆಗಿಬಿಡ್ತಾಳೆ. ಪೊಲೀಸ್ನವ್ರಿಗೋಗಿ ಅವನು ಕೇಸ್ನ ಹೇಗೆ ಮಾಡಬೇಕು ಅಂತ ನಮ್ಗೆ ಹೇಳ್ಕೊಡೋದಕ್ಕೆ ಬಂದಿದ್ದಾನೆ ಅಂತ ಹೇಳಿ ಹೇಳ್ತಾರೆ. ಪೊಲೀಸ್ನವ್ರು ಎಲ್ಲರೂ ಕೂಡ ಬಂದು ಹೊಡಿತಾ ಇರ್ತಾರೆ. ಆಗ ಮನೋಜ್ ಸುಮ್ಮನೆ ಇರೋದಕ್ಕಾಗೋದಿಲ್ವ ನಿಮಗೆ? ಒಳ್ಳೆ ಯಾಕೆ ಈ ರೀತಿ ಯಾವಾಗಲೂ ಹಿಂಗೆ ಆಡ್ತೀರಾ ಅಂತ ಹೇಳಿ ಹೇಳ್ತಾನೆ. ಅಷ್ಟರಲ್ಲಿ ಅಲ್ಲ ರೀ ನಿಮ್ಮ ಅಣ್ಣಂಗೆ ಯಾವಾಗ ಎಲ್ಲಿ ಹೇಗಿರಬೇಕು ಅನ್ನೋದು ಗೊತ್ತಾಗಲ್ವಾ ಅಂತ ಹೇಳಿದಾಗ, ಪೆಂಗ್ ನನ್ನ ಮಗ ನಾವು ಹೊಡೆಯೋ ಸಾಲದು ಅಂತ ಪೊಲೀಸ್ನವ್ರ ಜೊತೆ ಹೊಡೆಸ್ಕೊತಾನೆ, ಬಿಡು ಹೊಡೆಸ್ಕೊಳ್ಳಿ ಅಂತ ಹೇಳಿ ಸೂರ್ಯ ನಗ್ತಾ ಇರ್ತಾನೆ.